ನಮಸ್ಕಾರ. ಇವತ್ತು ನಮ್ಮೆಲ್ಲರಿಗೂ ಬಹಳ ವಿಶೇಷವಾದ ದಿನ. ಟೈನಿ ಬುಕ್ಸ್ ಕನ್ನಡಗೆ ಇಂದು 1 ವರ್ಷ ತುಂಬಿದೆ. 1 ವರ್ಷ ನೋಡಲು ಬಹಳ ಚಿಕ್ಕ ಸಮಯ ಅನಿಸಬಹುದು. ಆದರೆ ಈ 1 ವರ್ಷದೊಳಗೆ ನಡೆದಿರುವ ಪ್ರಯಾಣವನ್ನು ನೆನೆಸಿಕೊಂಡರೆ ಅದು ನಮಗೆ ನಿಜವಾಗಿಯೂ ಭಾವುಕ ಕ್ಷಣ. ಈ ಚಾನೆಲ್ ಆರಂಭಿಸಿದಾಗ ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಸಣ್ಣ ಆಸೆ ಇತ್ತು. ಉತ್ತಮ ಪುಸ್ತಕಗಳಲ್ಲಿರುವ ಅದ್ಭುತ ವಿಚಾರಗಳನ್ನು ಕನ್ನಡದಲ್ಲಿ ಸರಳವಾಗಿ ಎಲ್ಲರಿಗೂ ತಲುಪಿಸಬೇಕು. ಓದಲು ಸಮಯವಿಲ್ಲದವರಿಗೂ ಪುಸ್ತಕಗಳ ಸಾರ ಸಿಗಬೇಕು. ಒಳ್ಳೆಯ ಆಲೋಚನೆಗಳು ಇನ್ನಷ್ಟು ಜನರನ್ನು ತಲುಪಬೇಕು. ಅಷ್ಟೆ. ಇಂದು ಹಿಂದೆ ತಿರುಗಿ ನೋಡಿದಾಗ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಮತ್ತು ಬೆಂಬಲದಿಂದ ನಾವು 4,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ವಿಡಿಯೋಗಳನ್ನು ಒಟ್ಟಾರೆ 10 ಲಕ್ಷಕ್ಕೂ ಹೆಚ್ಚು ಬಾರಿ ವೀಕ್ಷಿಸಲಾಗಿದೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ. ಪ್ರತಿಯೊಂದು ವೀಕ್ಷಣೆಯ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರೆ. ಪ್ರತಿಯೊಂದು ಲೈಕ್ ಹಿಂದೆ ಒಂದು ಮೆಚ್ಚುಗೆ ಇದೆ. ಪ್ರತಿಯೊಂದು ಕಮೆಂಟ್ ಹಿಂದೆ ಒಂದು ಆಲೋಚನೆ ಇದೆ. ಮತ್ತು ಪ್ರತಿಯೊಂದು ಶೇರ್ ಹಿಂದೆ ಇನ್ನೊಬ್ಬರ ಜೀವನಕ್ಕೂ ಈ ವಿಚಾರಗಳು ತಲುಪಲಿ ಎಂಬ ಒಂದು ಸುಂದರ ಉದ್ದೇಶ ಇದೆ. ಇವೆಲ್ಲವೂ ಸೇರಿ ಟೈನಿ ಬುಕ್ಸ್ ಕನ್ನಡ ಎಂಬ ಈ ಪುಟ್ಟ ಪ್ರಯತ್ನವನ್ನು ಇಷ್ಟು ದೂರ ಕರೆದುಕೊಂಡು ಬಂದಿದೆ. ಇದಕ್ಕಾಗಿ ನಮ್ಮ ಹೃದಯದಾಳದಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಜ ಹೇಳಬೇಕಂದ್ರೆ ಈ ಪ್ರಯಾಣ ನಮ್ಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿತು. ಇಂದಿನ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಮರೆತು ಹೋಗುವ ವಿಷಯಗಳ ನಡುವೆ ಒಳ್ಳೆಯದು, ಸಕಾರಾತ್ಮಕವಾದುದು ಮತ್ತು ಬದುಕನ್ನು ಶ್ರೀಮಂತಗೊಳಿಸುವಂತಹ ವಿಷಯಗಳಿಗೂ ಅಪಾರ ಪ್ರೇಕ್ಷಕರಿದ್ದಾರೆ. ಕನ್ನಡಿಗರು ಉತ್ತಮ ವಿಚಾರಗಳನ್ನು ಕೇಳಲು ಬಯಸುತ್ತಾರೆ. ಒಳ್ಳೆಯ ಪುಸ್ತಕಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದಾರೆ. ತಮ್ಮ ಜೀವನವನ್ನು ಉತ್ತಮಗೊಳಿಸುವ ಆಲೋಚನೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ನಿಮ್ಮ ಪ್ರತಿಕ್ರಿಯೆಗಳು ಇದನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿವೆ. ಈ ಪುಸ್ತಕವನ್ನು ಈಗ ಖಂಡಿತ ಓದುತ್ತೇನೆ. ಈ ವಿಡಿಯೋ ನನ್ನ ಆಲೋಚನೆಯನ್ನೇ ಬದಲಿಸಿತು. ಈ ವಿಡಿಯೋವನ್ನು ನನ್ನ ಮಕ್ಕಳಿಗೂ ಕಳುಹಿಸಿದ್ದೇನೆ. ನನ್ನ ಸ್ನೇಹಿತರಿಗೆ ಶೇರ್ ಮಾಡಿದ್ದೇನೆ. ಇಂತಹ ನೂರಾರು ಸಂದೇಶಗಳನ್ನು ಓದಿದಾಗ ನಾವು ಮಾಡುತ್ತಿರುವ ಕೆಲಸಕ್ಕೆ ಒಂದು ಅರ್ಥ ಇದೆ ಎನ್ನುವ ಭಾವನೆ ನಮ್ಮಲ್ಲಿ ಮೂಡಿತು. ಅದೇ ನಮ್ಮ ದೊಡ್ಡ ಸಂತೋಷ. ಟೈನಿ ಬುಕ್ಸ್ ಕನ್ನಡ ಆರಂಭಿಸಿದಾಗ ನಮ್ಮ ಉದ್ದೇಶ ಕೇವಲ ಪುಸ್ತಕಗಳ ಸಾರ ಹೇಳುವುದಷ್ಟೇ ಆಗಿರಲಿಲ್ಲ. ಜನರಲ್ಲಿ ಪುಸ್ತಕ ಓದುವ ಆಸಕ್ತಿಯನ್ನು ಮತ್ತೆ ಜೀವಂತಗೊಳಿಸುವುದೂ ಆಗಿತ್ತು. ಒಂದು ಉತ್ತಮ ಪುಸ್ತಕ ಒಬ್ಬ ವ್ಯಕ್ತಿಯ ಬದುಕನ್ನೇ ಬದಲಾಯಿಸಬಹುದು. ಒಂದು ಉತ್ತಮ ಆಲೋಚನೆ ಜೀವನ ಪೂರ್ತಿ ಜೊತೆಯಾಗಿರಬಹುದು. ನಮ್ಮ ವಿಡಿಯೋಗಳನ್ನು ಕೇಳಿದ ನಂತರ ನಿಮ್ಮಲ್ಲಿ ಕೆಲವರಾದರೂ ಮೂಲ ಪುಸ್ತಕವನ್ನು ಖರೀದಿಸಿ ಓದಿದ್ದರೆ, ಹೊಸ ಲೇಖಕರನ್ನು ಕಂಡುಕೊಂಡಿದ್ದರೆ, ಓದುವ ಹವ್ಯಾಸವನ್ನು ಆರಂಭಿಸಿದ್ದರೆ, ಅದೇ ಟೈನಿ ಬುಕ್ಸ್ ಕನ್ನಡಗೆ ಸಿಕ್ಕಿರುವ ಅತಿ ದೊಡ್ಡ ಪ್ರಶಸ್ತಿ. ಮುಂದೆಯೂ ಇದೇ ಉತ್ಸಾಹದಿಂದ ಇನ್ನಷ್ಟು ಅದ್ಭುತ ಪುಸ್ತಕಗಳನ್ನು ಕನ್ನಡದಲ್ಲಿ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ನಾವು ಮುಂದುವರಿಸುತ್ತೇವೆ. ಕೇವಲ ಸಾರಾಂಶಗಳಷ್ಟೇ ಅಲ್ಲ, ಆ ಪುಸ್ತಕಗಳ ಹಿಂದಿರುವ ವಿಚಾರಗಳು, ಜೀವನದ ಪಾಠಗಳು, ಲೇಖಕರ ದೃಷ್ಟಿಕೋನ ಮತ್ತು ನಮ್ಮ ದೈನಂದಿನ ಬದುಕಿಗೆ ಅವುಗಳ ಸಂಬಂಧದ ಬಗ್ಗೆ ಇನ್ನಷ್ಟು ಆಳವಾದ ಚರ್ಚೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಈ ಪ್ರಯಾಣ ನಮ್ಮದು ಮಾತ್ರವಲ್ಲವಲ್ಲ, ಇದು ನಮ್ಮೆಲ್ಲರದು. ಟೈನಿ ಬುಕ್ಸ್ ಕನ್ನಡ ಒಂದು ಚಾನೆಲ್ ಅಲ್ಲ, ಒಳ್ಳೆಯ ವಿಚಾರಗಳನ್ನು ಕನ್ನಡದಲ್ಲಿ ಹಂಚಿಕೊಳ್ಳಲು ಇಷ್ಟಪಡುವ ಒಂದು ಸಮುದಾಯ. ಆದ್ದರಿಂದ ನಮ್ಮಿಂದ ಒಂದು ಸಣ್ಣ ವಿನಂತಿ. ನಿಮಗೆ ಇಷ್ಟವಾದ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ, ಮನೆಯವರೊಂದಿಗೆ ಮತ್ತು ಪುಸ್ತಕಗಳನ್ನು ಇಷ್ಟಪಡುವ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಒಳ್ಳೆಯ ವಿಷಯಗಳಿಗೆ ನಿಮ್ಮ ಬೆಂಬಲವನ್ನು ಮುಂದುವರಿಸಿ. ನಿಮ್ಮ ಒಂದು ಶೇರ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್ ಇನ್ನಷ್ಟು ಜನರಿಗೆ ಈ ವಿಚಾರಗಳನ್ನು ತಲುಪಿಸುವ ಶಕ್ತಿ ಹೊಂದಿದೆ. ಕೊನೆಯದಾಗಿ, ಈ ಒಂದು ವರ್ಷದಲ್ಲಿ ನಮ್ಮನ್ನು ಕೇಳಿದ ಪ್ರತಿಯೊಬ್ಬರಿಗೂ, ಟೈನಿ ಬುಕ್ಸ್ ಕನ್ನಡ ಬಗ್ಗೆ ತಮ್ಮ ಸ್ನೇಹಿತರಿಗೆ ಹೇಳಿದ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.
ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಮುಂದಿನ ಪ್ರಯಾಣಕ್ಕೆ ಸ್ಫೂರ್ತಿ. ಇನ್ನೂ ಅನೇಕ ವರ್ಷಗಳ ಕಾಲ, ಇನ್ನೂ ಸಾವಿರಾರು ಉತ್ತಮ ಪುಸ್ತಕಗಳೊಂದಿಗೆ, ಇನ್ನೂ ಲಕ್ಷಾಂತರ ಕನ್ನಡಿಗರೊಂದಿಗೆ ಈ ಸುಂದರ ಪ್ರಯಾಣ ಮುಂದುವರಿಯಲಿ ಎಂಬ ಆಶಯ. ಮತ್ತೊಮ್ಮೆ ಧನ್ಯವಾದಗಳು. ಪ್ರೀತಿಯಿಂದ ಟೈನಿ ಬುಕ್ಸ್ ಕನ್ನಡ.